ಸೊಸೆ ಯಾವಾಗ ಸೆಲ್ಫಿಶ್ ಆಗ್ತಾಳೆ ಗೊತ್ತಾ? ಕೆಲಸದ ಪ್ರಯುಕ್ತ ಅವಳ ಅವೈಲೇಬಿಲಿಟಿನ ಅವಳು ಕಡಿಮೆ ಮಾಡಿಕೊಂಡಾಗ, ಜಸ್ಟ್ ಟು ಸಾಲ್ವ್ ಅದರ್ ಪ್ರಾಬ್ಲಮ್ಸ್ ಅವಳು ಕೆಲಸಗಳನ್ನು ಮಾಡೋದು ನಿಲ್ಲಿಸಿದಾಗ, ಮತ್ತು ಅವರ ಕಾಲ್ಸ್ಗೆ ಆನ್ಸರ್ ಮಾಡೋದು ಬಿಟ್ಟಾಗ, ಇದೆಲ್ಲ ಆದಾಗ ಅವಳು ತನ್ನನ್ನು ತಾನು ಚೂಸ್ ಮಾಡ್ಕೊತಾಳೆ. ಸೊ ಅವಾಗ ಏನು ಕೇಳ್ತಾರೆ ಜನ, ನೀನು ಓಕೆ ಇದೆಯಾ ಅಂತ ಕೇಳಲ್ಲ ಅವಳಿಗೆ, ನೀನು ಚೇಂಜ್ ಆಗಿದೆಯಾ ಅಂತ ಹೇಳ್ತಾರೆ. ನೋ, ದಿಸ್ ಈಸ್ ನಾಟ್ ಕರೆಕ್ಟ್. ಅವಳು ಚೇಂಜ್ ಆಗಿಲ್ಲ. ಅವಳ ಲೈಫಲ್ಲಿ ತನ್ನಷ್ಟಕ್ಕೆ ತಾನೇ ಲೀಸ್ಟ್ ಪ್ರಯಾರಿಟಿ ಅನ್ನೋದನ್ನು ಟ್ರೀಟ್ ಮಾಡ್ಕೊಳ್ಳೋದನ್ನು ಚೇಂಜ್ ಮಾಡ್ಕೊಂಡಿರ್ತಾಳೆ ಅಷ್ಟೇ. ತುಂಬ ನಗು ಬರೋಂಥ ವಿಷಯ ಅಂದರೆ ಏನು ಗೊತ್ತಾ, ಜನ ಅವಳು ಎಕ್ಸಾಸ್ಟ್ ಆಗೋ ಲೆವೆಲಿಗೆ ಕೆಲಸ ಮಾಡಿ ದುಡಿದ್ರೆ ಪರವಾಗಿರಲಿಲ್ಲ, ಬಟ್ ಅವಳು ತನ್ನಷ್ಟಕ್ಕೆ ತಾನೇ ಬೌಂಡ್ರೀಸ್ನ ಸೆಟ್ ಮಾಡಿಕೊಂಡ್ರೆ ಪಾಪ ಅವ್ರುಗಳಿಗೆ ಅದು ಪ್ರಾಬ್ಲಮ್ ಅನಿಸುತ್ತೆ. ಅವಳ ಟೈಮನ್ನು ಅವಳು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅವ್ರಿಗೆ ಸೆಲ್ಫಿಶ್ ಆಗಿ ಕಾಣುತ್ತೆ. ಅವಳ ಎನರ್ಜಿನ ಅವಳು ಪ್ರೊಟೆಕ್ಟ್ ಮಾಡೋದು ಆ್ಯಟಿಟ್ಯೂಡ್ ಆಗಿ ಕಾಣಿಸುತ್ತೆ. ಮತ್ತು ಅವಳ ಮೆಂಟಲ್ ಹೆಲ್ತ್ನ ಅವಳು ಪ್ರೊಟೆಕ್ಟ್ ಮಾಡ್ಕೋದು ಅವರಿಗೆ ಒಂದು ದೊಡ್ಡ ಪ್ರಾಬ್ಲಮ್ ಆಗಿ ಕಾಣಿಸುತ್ತೆ. ಒಬ್ಬ ಸೊಸೆ ಯಾವತ್ತೂ ಫೈನಲಿ ತನ್ನ ಲೈಫ್ನ ತಾನು ಚೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಸೆಲ್ಫಿಶ್ ಆಗಲ್ಲ. ಇನ್ಫ್ಯಾಕ್ಟ್ ಅವಳು ಇನ್ನೊಬ್ರ ಕಣ್ಣಲ್ಲಿ ಸೆಲ್ಫಿಶ್ ಆಗಿ ಕಾಣೋದು ಅವಳ ಲೈಫನ್ನ ಅವಳು ಇನ್ನೊಬ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡೋದನ್ನ ಕಡಿಮೆ ಮಾಡಿ ಚೂಸಿಂಗ್ ಹರ್ ಓನ್ ಟೈಮ್ ಅಂದಾಗ ಆ ಥರ ಕಾಣಿಸುತ್ತೆ.